ನೀವು ಇಲಾಖೆಯಲ್ಲಿ ಒಂದು ಖಾತೆ ಇಂಟ್ರೂ ಮಾಡಬೇಕಂದ್ರೆ ಟೈಪ್ ಮಾಡಬೇಕಂದ್ರೆ ಯಾಕೆ ಎಜುಕೇಟೆಡ್ ಇಲ್ವಾ ನಿಮ್ಮಲ್ಲಿ ಸರ್? ಅದಲ್ಲ, ಈಗ ಕಂಪ್ಯೂಟರ್ ಟೈಪ್ ಮಾಡುವಾಗ ತಿದ್ದುಪಡಿ ಮಿಸ್ಟೇಕ್ ಆಗೋದು ಯಾರು ಮಾಡೋದು? ರೈತರು ಮಾಡ್ತಾರ, ಫಲಾನುಭವಿಗಳು ಮಾಡ್ತಾರ ಬಂದು ಸಿಸ್ಟಮಲ್ಲಿ ಮಾಡೋದು, ನಿಮ್ಮ ಅಧಿಕಾರಿಗಳು ಮಾಡೋದು. ತಿದ್ದುಪಡಿ ಅನ್ನೋದು ಬರಬಾರ್ದು. ಆ ಖಾತೆ ಕೊಡ್ತೀರಿ ಮತ್ತೆ 3 ದಿನ ತಿದ್ದುಪಡಿ ಬರ್ತದೆ. ಅದು ಅನೇಕ ಕಂಪ್ಲೇಂಟ್ ಬಂದಿದೆ. ಅವಕಾಶ ಇಲ್ಲ ಸರ್. ನಮ್ಮ ಲಾಗಿನಿಗೆ ಬಂದ ತಕ್ಷಣ ನಮಗೆ ಆಪ್ಷನ್ ತೆಗೆದು ಯಾರು ನೋಡಬೇಕು ಆನ್ಲೈನ್ ಅಲ್ಲಿ ಅವಕಾಶ ಯಾರು ಫಲಾನುಭವಿ ನೋಡ್ಬೇಕು ಅಂತ ಹೇಳಿದ್ವಿ. ನಾನು ಓದಿರೋ ನೀವು ಓದಿರೋದ್ರ ತಂದು ಗೌರ್ಮೆಂಟ್ ಮಡಗಿದಾರೆ ಇಲ್ಲಿ. ನಾನು ಓದಿಲ್ಲ ಮೇಡಮ್ ಅವರೇ, ನಾನು ಎಫೆಕ್ಟ್ ನನಗೆ ಓದಕ್ಕೆ ಬರಲ್ಲ. ನೀವು ಓದಿರೋ ತಂದು ಸಿಸ್ಟಮ್ ಮುಂದೆ ಕೊಡ್ಸಿದ್ದಾರೆ. ನಿಮ್ಮ ಡ್ಯೂಟಿ ಏನಂಗಾದ್ರೆ ನಾನು ಹೇಳೋದು ಆಪ್ಷನ್ ಅಲ್ಲ. ಟೈಪ್ ಮಾಡೋವಾಗನೇ ಮುಂಡ್ರಾಜ್ ಅಂದ್ರೆ ಮುಂಡ್ರಾಜು, ಕೃಷ್ಣಪ್ಪನ ಕೃಷ್ಣಪ್ಪನ ಬಿಟ್ಟು ಕಿಟ್ಟಣ್ಣ ಮಾಡೋದು, ಮುಂಡ್ರಾಮಪ್ಪ ಮಾಡಿದ್ರೆ ತಪ್ಪಲ್ವಾ ಅದು? ಇದು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇರೋದು. ಗೌರವಧನೂರು ನಗರಸಭೆ ಸಭಾಂಗಣದಲ್ಲಿ ಆಯವ್ಯಯ ಪೂರ್ವಭಾವಿ ಸಭೆ. ನಗರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಸಲುವಾಗಿ ನಗರಸಭೆಯ 2026 ಹಾಗೂ 27ನೇ ಸಾಲಿನ ಆಯವ್ಯಯ ಸಭೆಯನ್ನ ನಗರಸಭಾ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಲವು ಅಭಿವೃದ್ಧಿ ವಿಚಾರಗಳು ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಚರ್ಚೆ ನಡೆದಿದ್ದು, ನಗರ ವ್ಯಾಪ್ತಿಯಲ್ಲಿ ನಿವೇಶನ ಹಂಚಿಕೆ, ಸಮರ್ಪಕ ಖಾತೆ ವಿತರಣೆ ಸೇರಿದಂತೆ ಇತರ ಮೂಲ ಸೌಕರ್ಯಗಳ ಕುರಿತು ಹಲವು ಚರ್ಚೆಗಳಾದವು. ಸಮಾಜ ಸೇವಕ ಕೆ ಕೆಂಪರಾಜು ಮಾತನಾಡಿ, ನಗರಸಭೆಯಿಂದ ಜನರಿಗೆ ಉಪಯೋಗವಾಗುವ ಯೋಜನೆಗಳು ಮಾಡುತ್ತಿಲ್ಲ. ಸಾವಿರಾರು ಕುಟುಂಬಗಳು ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆಯಲ್ಲಿದ್ದಾರೆ. ಅವರಿಗೆ ನಿವೇಶನ ಮತ್ತು ವಸತಿ ಕಲ್ಪಿಸಬೇಕಾಗಿದೆ. ಸರ್ಕಾರಿ ಖರಾಬು ಜಾಗಗಳನ್ನ ಶ್ರೀಮಂತರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವುಗಳನ್ನ ತೆರವುಗೊಳಿಸಿ ಬಡವರಿಗೆ ಕೊಡಿ ಎಂದರು. ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್ ಮಾತನಾಡಿ, ನಗರಸಭೆಯವರು ಯುಗಾದಿ ಹಬ್ಬದ ಸಮಯದಲ್ಲಿ ತೆರಿಗೆ ವಸೂಲಿಗೆ ಹೋದರೆ ಜನರು ಹಬ್ಬ ಮಾಡುತ್ತಾರೋ ಇಲ್ಲವೋ, ತೆರಿಗೆ ಕಟ್ಟುತ್ತಾರೋ ಸ್ವಲ್ಪ ಯೋಚಿಸಬೇಕಿದೆ ಎಂದರು. ಪೌರಾಯುಕ್ತ ರಮೇಶ್, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಇ ಆದಿನಾರಾಯಣಪ್ಪ, ನಗರಸಭೆ ಸಿಬ್ಬಂದಿ ಹಾಗೂ ಮಾಜಿ ಸದಸ್ಯರು, ಸಾರ್ವಜನಿಕರು, ರೈತ ಸಂಘದವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇವತ್ತು 26-27ನೇ ಸಾಲಿನ ಬಜೆಟ್ ಸಭೆ, ಆಯವ್ಯಯ ಒಂದು ಸಾಮಾನ್ಯ ಸಭೆಯನ್ನು ಸಾರ್ವಜನಿಕರು ಕರೆದಿದ್ದರು. ಇವತ್ತು ತಾಲೂಕಲ್ಲಿ, ನಗರದಲ್ಲಿ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು, ಜನ ವಂಚಿತರಾಗಿದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಬಸ್ ಸ್ಟಾಪಲ್ಲಿ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿಲ್ಲ. ಇವತ್ತು ಹಳ್ಳಿಗಳು ಗೌರಿಬಿದನೂರು ಹೆಡ್ ಕ್ವಾರ್ಟ್ರು ಬಸ್ ಸ್ಟ್ಯಾಂಡಲ್ಲೇ ನೀರಿಲ್ಲ, ಕುಡಿಯೋ ನೀರಿಲ್ಲ. 10 ದಿನಕ್ಕೆ ನೀರು ಕೊಡೋಕ್ಕಾಗ್ತಾಯಿಲ್ಲ ಸರ್ಕಾರದ ಕೈಲಿ, ಆಡಳಿತ ಕೈಲಿ. ಇವತ್ತು ನಾನು ಈ ಸಭೆಯಲ್ಲಿ ಮೇನ್ ಮಾತಾಡಿದ್ದೇನೆಂದರೆ, ಈ ಥರ ಅನೇಕ ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದೆ, ಮಾತಾಡೋ ಸಮಯ ಇಲ್ಲ. ಈಗ ನಾನು ಹೇಳಿದ್ದೀನಿ, ಅನುದಾನಗಳು ಬೇರೆ, ಯೋಜನೆಗಳು ಬೇರೆ. ಬೇರೆ ಅನುದಾನಗಳನ್ನ ಪಟ್ಟಿಕೊಂಡು ಕೂತಿದ್ದೀರಿ, ಯೋಜನೆಗಳ ಬಗ್ಗೆ ಏನು ಚಿಂತೆ ಮಾಡಿದಿರಿ? ಯೋಜನೆಗಳಂದರೆ ತಳ್ಳೋ ಗಾಡಿಯವರು ಇರ್ಬೋದು, ಬೀದಿ ವ್ಯಾಪಾರದವ್ರು ಇರ್ಬೋದು, ಚಪ್ಪಲಿ ಒಲೆಯರು ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ಮಡಿವಾಳದವ್ರು ಇರ್ಬೋದು, ಹೂವಿನ ವ್ಯಾಪಾರದವ್ರು ಇರ್ಬೋದು, ತರಕಾರಿ ವ್ಯಾಪಾರದವ್ರು ಇರ್ಬೋದು. ಇವತ್ತು ಅನೇಕ ಈ ಥರ ಜೀವನ ಮಾಡೋಂಥವ್ರಿಗೂ ಯೋಜನೆಗಳು ಸರ್ಕಾರದಲ್ಲಿದೆ. ಅದ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ, ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ. ಇವತ್ತು ಚುನಾವಣೆ ಟೈಮ್ಗಳಲ್ಲಿ ಸ್ಯಾನಿಟ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಅಂಡರ್ಗ್ರೌಂಡ್ ಸ್ಯಾನಿಟ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಕಿರೋ ರೋಡುಗಳನ್ನೇ, ಚೆನ್ನಾಗಿರೋ ರೋಡುಗಳನ್ನ ಕಿತ್ತಾಕ್ಬಿಟ್ಟು ಮತ್ತೆ ಮಾಡೋಂಥ ಪರಿಸ್ಥಿತಿ ಟೌನಲ್ಲಿದೆ. ಇದೆಲ್ಲ ಮಾಡ್ತಾ ಇರೋದು ಅನುದಾನಗಳಿಂದ ಯಾಕೆ ಇವ್ರು ಹೋಗ್ತಾ ಇದ್ದಾರೆ ಅಂದರೆ, ಕಮಿಷನ್ ಬರ್ತದೆ ಅಂತ. ಯೋಜನೆಗಳಿಂದ ಅವರೇ ಕಮಿಷನ್ ಬರೋದಿಲ್ಲ. ಅನುದಾನಗಳಿಂದ ತಂದು ಪರ್ಸೆಂಟೇಜ್ ಲೆಕ್ಕದಾಗ ಇವರು ಅಭಿವೃದ್ಧಿ ಆಗ್ತಾರೆ. ಇವತ್ತು ಗೌರಿಬಿದನೂರು 90% ಹಿಂದುಳಿದ ಇರೋಂಥ ಜನ, ಅವರು ವಂಚಿತರಾಗಿದ್ದಾರೆ. ಅವ್ರಿಗೆ ಬರಬೇಕಾಗಿರೋಂಥ ಯೋಜನೆಗಳು ತಲುಪ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಮಾತಾಡಿದ್ದು ನಾವೇನೆಂದರೆ, ಇವತ್ತು 40-50 ವರ್ಷಗಳಾದರೂ ಸಹ ಇವತ್ತು ಸೂರಿಲ್ದ್ರೇ, ಸೈಟ್ ಇಲ್ದ್ರೇ, ಮನೆ ಇಲ್ದ್ರೇ ವಾಸಿಸ್ತಾರಂಥ ಜನ ಈ ಟೌನಲ್ಲಿ, ಈ ತಾಲೂಕಲ್ಲಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ಟೌನಾಗಿರೋರಿಗೆ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಒಂದು ಬಡಾವಣೆ ಮಾಡಿ ಒಂದು ಸೈಟ್ ಕೂಡ ಕೊಟ್ಟಿಲ್ಲವರೆಗೂ. ಅದಕ್ಕೆ ನಾನು ಬಂದು ಸಾಹಿತ್ಯರು ಕೇಳಿದ್ದೀನಿ. ಇವತ್ತು ಅನೇಕ ಪ್ರಭಾವಿಗಳು, ಇವತ್ತು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ACC ಫ್ಯಾಕ್ಟ್ರಿ ಇರ್ಬೋದು, ಸೋಲಾರ್ ಪ್ಲಾಂಟ್ಗಳಿರ್ಬೋದು, ಎಲ್ಲರೂ ಒಂದು ಎಕರೆಗಟ್ಟಲೆ ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥ ಜಾಗಗಳನ್ನ ಗುರುತಿಸಿ ಬಡವ್ರು ಕೊಡಲಿ.
ಬಡವ್ರು ಕೊಡಿ ಅಂತ ಹೇಳಿದೆ. ಆಯುಕ್ತರು ಅದಕ್ಕೆ ಇದ್ಕೊಂಡು ನಾವು ಒಂದು 200 ಜನಕ್ಕೆ 300 ಜನಕ್ಕೆ ಅಂದರೆ ನಾವು ಒಪ್ಪೋದಿಲ್ಲ. 200 ಜನಕ್ಕೆ 300 ಜನಕ್ಕೆ ಕೊಟ್ಟರೆ ಆಗಲ್ಲ. ಕನಿಷ್ಠ ಪಕ್ಷ 10 ರಿಂದ 15 ಸಾವಿರ ಫಲಾನುಭವಿಗಳು ಬೇರೆ ಟೌನಲ್ಲಿದ್ದಾರೆ. ಸೊ ತಾಲೂಕು ಪೂರ್ತಿ ಲೆಕ್ಕ ಹಾಕೋಣಕ್ಕೆ ಹೋದರೆ 30 ರಿಂದ 40 ಸಾವಿರ ಕುಟುಂಬಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ ನನ್ನ ಸರ್ವೆ ಪ್ರಕಾರವಾಗಿ. ಟೌನಲ್ಲಿ ಒಂದರಲ್ಲೇ 10 ರಿಂದ 15 ಸಾವಿರ ಕುಟುಂಬ ಇದೆ. ಇವತ್ತು ನಮ್ಮ ಮುಸ್ಲಿಮಾನರು ಒಂದು ಕುಟುಂಬಕ್ಕೆ ಹೋದರೆ ಪಾಪ ಅವರು 5 ಜನ 6 ಜನ ಒಂದೇ ಮನೆಯಲ್ಲೇ ಇದ್ದಾರೆ, ವಾಸ ಇದ್ದಾರೆ. ಅವ್ರ ವ್ಯವಸ್ಥೆಗಳು ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಊರು ಬಿಟ್ಟು ಹೋಗೋಕ್ಕಾಗಲ್ಲ ಅವರು. ಇನ್ನು ಇಲ್ಲಿ ಬಿಟ್ಟು ಇಲ್ಲೇ ಜೀವನ ಮಾಡೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಸೊ ಹಾಗಾಗಿ 50 ವರ್ಷಗಳಿಂದ ಕನಿಷ್ಠ ಪಕ್ಷ 10 ವರ್ಷ ಯಾರು ಸ್ಥಳೀಯವಾಗಿ ವಾಸ ಇರ್ತಾರೆ ಅಂಥ ಬಡ ಕುಟುಂಬಗಳನ್ನ ಗುರುತಿಸಿ ಅಧಿಕಾರಿಗಳು ಸರ್ಕಾರ ಕೊಡಬೇಕಾಗಿರೋದು ಮಾನ್ಯತೆ, ಅವರಿಗೆ ಕೊಡಬೇಕಾಗಿರೋ ಜವಾಬ್ದಾರಿ ಅವ್ರದ್ದು. ಇವತ್ತು ಸರ್ಕಾರ ಹೇಳ್ತಾ ಇದೆ ಯಾರಿಗೆ ಸೈಟ್ ಬೇಕು ಕೊಡಿ, ಯಾರಿಗೆ ಪತ್ರ ಬೇಕು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಚರ್ಮ ಮಂದಾಗಿದೆ. ಸೊ ಅವ್ರಿಗೆ ಅವರು 6 ತಿಂಗಳು ಟೈಮ್ ತೊಗೊಂಡಿದ್ದಾರೆ. 6 ತಿಂಗಳು ನಾವು ಸೆಟ್ಲೇಟ್ ಮಾಡ್ತೀವಿ ಅಂತ, ಅದು ಸಾಧ್ಯ ಇಲ್ಲ, ಅವ್ರ ಕೈಲಿ ಕೊಡೋಕ್ಕಾಗಲ್ಲ. ಇವರು ಮುಂದಕ್ಕೆ ಹಾಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಇವತ್ತು ಈ ನಗರಸಭೆ ಇವತ್ತು ಶಾಸಕರು ಒಂದೇ ಪಾರ್ಟಿ, ಇಲ್ಲಿ ನಗರಸಭೆ ಅಧ್ಯಕ್ಷರು ಒಂದೇ ಪಾರ್ಟಿ. 5 ವರ್ಷ ಕಂಟಿನ್ಯೂಸ್ ಆಗಿ ಇಲ್ಲಿನ ಶಾಸಕರ ವರ್ಷ ಅಧ್ಯಕ್ಷ ಆಗಿದ್ದಂಥವ್ರು 5 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ಏನು ಮಾಡಿಬಿಡ್ತಾರೆ? ಇವತ್ತು ವಾಟರ್ ಫಿಲ್ಟ್ರ್ಗಳು ಸರ್ಕಾರದ 10